ಒಂದು ಬೇರೆ ಲೆವೆಲ್ ನಾನ್ ವೆಜ್ ಫೀಸ್ಟ್ನ ಮಾಡ್ಕೊಬರೋಣ ಬನ್ನಿ. ಹೆಲೋ ಅಂತ ದಿಸ್ ಶಾರುಖ್ ನೀವು ನೋಡ್ತಾರೆ ಗಲಿ ಫುಡ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸಾಕಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಆ್ಯಂಡ್ ಇವತ್ತು ನಾವು ಬಂದಿರೋ ಜಾಗ ಬಂದು ಸೇಲಂ ಶ್ರೀ ಕಂದವಿಲಾಸ್ ಹೋಟೆಲ್ ಅಂತ. ಸೊ ಇದು ಒಂದು ಎಕ್ಸಾಕ್ಟ್ ಆಗಿ ನಿಮಗೆ ಎಲೆಕ್ಟ್ರಾನಿಕ್ ಸಿಟಿ ಟುವರ್ಡ್ಸ್ ಪ್ರಗತಿ ನಗರ್ ಸರ್ವಿಸ್ ರೋಡಿಂದ ಬರ್ತಿರಲ್ಲ, ಸೊ ಅಲ್ಲಿ ಲೊಕೇಟ್ ಆಗಿರುತ್ತೆ. ಆಪೋಸಿಟ್ DS ಮ್ಯಾಕ್ಸ್ ಅಪಾರ್ಟ್ಮೆಂಟ್ ಇದೆಯಲ್ಲ, ಅದರ ಆಪೋಸಿಟ್ ಅಲ್ಲೇ ನಿಮಗೆ ಈ ಒಂದು ಹೋಟ್ಲು ಲೊಕೇಟ್ ಆಗಿರುತ್ತೆ. ಈ ಸ್ಪೆಷಲ್ ಬಂದು ಅಥೆಂಟಿಕ್ ತಮಿಳ್ನಾಡು ಶೈಲಿಯ ಈ ಒಂದು ಕೊತ್ತು ಪರೋಟ ಇರಲಿ, ಆಮೇಲೆ ಬಿರಿಯಾನಿ ಇರಲಿ, ನಾಟಿ ಕೋಳಿ ರೋಸ್ಟ್ ಇರಲಿ, ಇವೆಲ್ಲ ಬಂದು ಇಲ್ಲಿ ಸಿಗುತ್ತೆ ಅಂತ ಕೇಳ್ಪಟ್ಟೆ. ಅದಕ್ಕೆ ಇಲ್ಲಿ ಬಂದಿದ್ದೀನಿ, ಟ್ರೈ ಮಾಡೋಣ. ಆಲ್ಮೋಸ್ಟ್ ಕ್ರೌಡ್ ಇದೆ, ಕೊತ್ತು ಪರೋಟ ಇಲ್ಲಿ ಮಾಡ್ತಾ ಇರ್ತಾರೆ. ಸೊ ನೆಕ್ಸ್ಟ್ ಮ್ಯಾಜಿಕಲ್ ಶಾಟ್ಸ್ ಅದನ್ನು ನೋಡಿ. ಬಟ್ ಅದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರೋ ಆ ಒಂದು ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಹೊಟ್ಟೆ ಭಾರಿಯಾಗಿ ಅಷ್ಟೇ ಇದೆ. ಸೊ ಒಳಗಡೆ ಹೋಗಿ ಒಂದು ಬೇರೆ ಲೆವೆಲ್ ನಾನ್ ವೆಜ್ ಫೀಸ್ಟ್ನ ಮಾಡ್ಕೊಬರೋಣ ಬನ್ನಿ. ಆಲ್ರೆಡಿ ಅಂತ ಸೊ ಇಲ್ಲಿನ ಸ್ಪೆಷಲ್ ಐಟಮ್ಸ್ ಒಂದು 5 ರಿಂದ 6 ಐಟಮ್ಸ್ ತಗೊಂಡಿದ್ದೀನಿ. ಸೊ ಫಸ್ಟ್ ಬಂದು ಇವರ ಸ್ಪೆಷಲ್ ಚಿಕನ್ ಬಿರಿಯಾನಿ ಆಗುತ್ತೆ. ಇವ್ರದ್ದು ಹೋಮ್ ಮೇಡ್ ಮಸಾಲೆ ಅಂತಂದ್ರು. ಅಂಡ್ ಪಕ್ಕದಲ್ಲಿ ಬಂದ್ರೆ ವಿ ಹ್ಯಾವ್ ಎಗ್ಗು ಕೊಟ್ಟು ಪರೋಟ. ಇದ್ರಲ್ಲಿ ಚಿಕನ್ ಸಿಗುತ್ತೆ, ಎಗ್ಗು ಸಿಗುತ್ತೆ. ಬಟ್ ನಾವೊಂದು ಎಗ್ ತಗೊಂಡಿದ್ದೀವಿ. ಇಲ್ಲಿ ವಿ ಹ್ಯಾವ್ ಫಿಶ್ ಫ್ರೈ, ಬೋಟಿ. ಸೊ ಬೋಟಿ ಗೊಜ್ಜು ಅನ್ಬೋದು ನಾವು. ಸೊ ಆ ಥರನೇ ಕೊಟ್ಟವ್ರೆ. ಸೊ ಈರುಳ್ಳಿ ಎಲ್ಲ ಹಾಕಿ ತವೆಲ್ ರೋಸ್ಟ್, ಬೋಟಿ ರೋಸ್ಟ್. ಆ್ಯಂಡ್ ಪಕ್ಕದಲ್ಲಿ ವಿ ಹ್ಯಾವ್ ನಾಟಿ ಕೋಳಿ ಚಿಕನ್ ರೋಸ್ಟ್ ಒಂದು ನೋಡಿ, ಒಳ್ಳೆ ಗಂಡಿದ್ದಂಗೆ ಐತಿದು. ಆ್ಯಂಡ್ ಹಂಗೆ ಪ್ಲೇನ್ ಆಗಿ ಪರೋಟ. ಸೊ ಇದಿಷ್ಟು ಬಂದು ಇವ್ರ ಹತ್ರ ಸಿಗೋ ಒಂದಷ್ಟು ಡಿಶಸ್. ಬಟ್ ವೆಜ್ ಬೇಕಂದ್ರೆ ವೆಜ್ಜು ಸಿಗುತ್ತೆ, ವೆಜ್ ಕರಿ ಸಪರೇಟ್ ಇಕ್ಕವ್ರೆ. ಪರೋಟ ಬೇಕಂದ್ರೆ ನೀವು ಹೋಗ್ಬೋದು. ಬಟ್ ನಾನು ಬಂದು ಇವತ್ತು ಕಂಪ್ಲೀಟ್ ಆಗಿ ನಾನ್ ವೆಜ್ ಫೀಸ್ಟ್ ಆಗಲೇನ ಅಂತ. ಸೊ ಪರೋಟ ವಿತ್ ಗ್ರೇವಿ ಹೇಗಿದೆ ಅಂತ ಫಸ್ಟ್ ನೋಡೋದ. ಒಂದು ಮೈಲ್ಡ್ ಗ್ರೇವಿ, ಜಾಸ್ತಿ ನಿಮಗೆ ಅದರಲ್ಲಿ ಸ್ಪೈಸಸ್ ನಿಮಗೆ ಜಾಸ್ತಿ ಫೀಲ್ ಆಗಲ್ಲ. ಮೈಲ್ಡ್ ಆಗಿದೆ, ಬಟ್ ಚೆನ್ನಾಗಿದೆ ತಿನ್ನೋಕ್ಕೆ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡ್ತಿರೋದು ಈ ಬೋಟ್ ಹೇಗಿದೆ ಅಂತ ನೋಡೋದಕ್ಕೆ. ಇದನ್ನು ನೋಡೋಣ. ಇದರಲ್ಲಿ ಮೇನ್ ಪಾರ್ಟೇ ಬಂದು ಆನಿಯನ್, ಅದು ರೋಸ್ಟ್ ಆಗಿರುತ್ತೆ, ಅದಿನ್ನ ಭಾರಿ ಇರುತ್ತೆ. ಪಕ್ಕ ಪಂಚ್ ಕೊಡುತ್ತೆ ಆ ಮಸಾಲೆ, ಆ ಮೈಲ್ಡ್ ಸ್ವೀಟ್ನೆಸ್ಸು ಆ ಈರುಳ್ಳಿಯಿಂದ. ಬಟ್ ನಿಮಗೆ ಇನ್ನ ಖಾರ ಬೇಕನ್ನೋದ್ರು ಕೇಳಿ, ಪೆಪ್ಪರ್ ಜಾಸ್ತಿ ಆಗ್ತದೆ. ಆ ರಾ ಸ್ಮೆಲ್ ಬರಬಾರ್ದು. ಸೊ ಅದು ನನಗಿಲ್ಲ, ಅದು ಇದ್ರೇ ಅದು ತಿನ್ನಕ್ಕೆ ಮನ್ಸು ಬರಲ್ಲ. ಕೊತ್ತು ಪರೋಟ ಟ್ರೈ ಮಾಡೋಣ. ಆಹಾ, ಸೂಪರ್ ಗುರು. ಆ್ಯಕ್ಚುಲಿ ಈ ಗ್ರೇವಿನೇ ಕೊತ್ತು ಪರೋಟಗೂ ಸೇಮ್ ಗ್ರೇವಿ ಆಗೋದು. ನೀವು ನಾನ್ ವೆಜ್ ಚಿಕನ್ ಕೇಳಿದ್ರೆ ಚಿಕನ್ ಗ್ರೇವಿ ಐತೆ, ವೆಜ್ಜು ಕೇಳಿದ್ರೆ ವೆಜ್ ಗ್ರೇವಿ ಕೊಡ್ತಾರೆ. ಬಟ್ ಕೊತ್ತು ಪರೋಟ ಫ್ಲೇವರ್ ಮಾತ್ರ ಅದ್ಭುತ. ನಿಜ ಇಷ್ಟ ಆಯಿತು. ಬಟ್ ಈ ಕೊತ್ತು ಪರೋಟ, ಆ ಕರಿ ದೋಸೆ ಇರಲಿ, ಇವೆಲ್ಲ ಬಿಸಿ ಬಿಸಿಯಾಗಿ ಹೋಗಿ ಅವಾಗಲೇ ನಿಮಗೆ ಟೇಸ್ಟ್ ಇಲ್ಲ ಅಂತಂದರೆ ಆ ಟೇಸ್ಟ್ ಆಗಿ ಕಡಿಮೆ ಆಗಿಬಿಡುತ್ತೆ. ಸೊ ನಮ್ಮ ಹತ್ರ ಈಗ ಫಿಶು ಕೇಕ್ ಇದೆ. ನಾರ್ಮಲ್ ಆಗಿ ಈ ಸ್ಟ್ರೀಟ್ ಸ್ಟೈಲ್ ನಾವು ಮೀನ್ ಫ್ರೈ ತಿಂತೀವಿ, ಅದರ ಟೇಸ್ಟ್ ನಿಮಗೆ ಗೊತ್ತಿರುತ್ತೆ, ಅದರ ಡಿಫ್ರೆಂಟ್ ಆಗಿರುತ್ತೆ ಅಂತ. ಬಟ್ ಇದು ಬಂದು ಇವ್ರದ್ದು ಒಂದು ಹೋಮ್ ಮೇಡ್ ಮಸಾಲೆ ಆಗೋದ್ರಿಂದ ಸೆಟಲ್ಡ್ ಆಗಿದೆ. ಆ ಕರಿ ಇರಲಿ, ಆ ಕೊತ್ತು ಪರೋಟ ಇರಲಿ, ಎಲ್ಲದರಲ್ಲೂ ಮಸಾಲೆ ನಿಮಗೆ ಸೆಟಲ್ಡ್ ಆಗಿ ಫೀಲ್ ಆಗುತ್ತೆ. ಆ್ಯಂಡ್ ಇನ್ನೊಂದು ಮೇನು ಇವ್ರು ಮೆನ್ಷನ್ ಮಾಡಿರೋದು, ನಾವು ಯಾವುದೇ MSG, ಪಾಮ್ ಆಯಿಲು, ಈ ಆರ್ಟಿಫಿಷಿಯಲ್ ಕಲರ್ಸು ಇವೆಲ್ಲ ಏನು ಹಾಕಲ್ಲ ಅಂತ. ಯು ಕ್ಯಾನ್ ಅದನ್ನು ಫೀಲ್ ಮಾಡ್ಬೋದು. ಸೊ ನೆಕ್ಸ್ಟ್ ಬಂದು ಚಿಕನ್ ಬಿರಿಯಾನಿ ಟ್ರೈ ಮಾಡೋಣ. ಎಲ್ಲೋ ಪೀಸು ನಮಗೆ ಅಂತ ಒಂದೊಳ್ಳೆ ಲೆಗ್ ಪೀಸ್ ಸಿಕ್ಕವ್ರೆ. ಹೋಗಿ ಕ್ಯಾಪ್ಚರ್ ಆಗ್ತಿದೆ ಇಲ್ಲ ಗೊತ್ತಿಲ್ಲ, ಬಟ್ ಆನ್ ಪಾಯಿಂಟ್ ಆಫ್ ಲೈವ್ ಆಗಿ ನೋಡಿದಾಗ ಸಾಕಾಗಿತ್ತು. ಸೊ ವಿಲ್ ಟ್ರೈ ಪ್ಲೇನ್ ಆಗಿ ರೈಸ್ ಮಾತ್ರ ಹೋಗೋಣ. ಈ ದಿಂಡಿಗಲ್ ಸ್ಟೈಲ್ ಬಿರಿಯಾನಿ ತಿಂತೀವಲ್ಲ, ಅದರ ಘಮ ಹೇಗೆ ಬರ್ತದೆ ನಿಮಗೆ ಅದೇ ಫೀಲ್ ಐತೆ. ಮೈಲ್ಡು ಟೊಮ್ಯಾಟಿನ ಒಂದು ಟ್ಯಾಂಗಿ ಫೀಲ್ ಬರ್ತದೆ ಅದರಲ್ಲಿ.
ಸೂಪರ್. ಹಾಗೆ ಪೀಸ್ ಹೇಗೆ ಬಂದಿದೆ ಅಂತಂದರೆ ಜಸ್ಟ್ ಹ್ಯಾವ್ ಎ ಲುಕ್ ನೋಡಿ, ಕ್ರೇಜಾಗಿ ಬಂದೈತೆ. ಒಂದು ಇಷ್ಟ ಆಯ್ತು ಇಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಶಸಲ್ಲೂ ನಿಮಗೆ ಫ್ಲೇವರ್ಸ್ ಅನ್ನೋದು ಮೈಲ್ಡಾಗಿ ಸೆಟಲ್ಡ್ ಆಗಿರುತ್ತೆ. ಇಫ್ ಯು ವಾಂಟ್ ಮೋರ್ ಸ್ಪೈಸಿ ಬೇಕಂತಂದರೆ ನೀವು ಕೇಳಿ ಹಾಕ್ಸ್ಕೋಬೋದು, ಖಾರ ಏನೋ ನನಗೆ ಜಾಸ್ತಿ ಬೇಕು ಅಂತಂದಾಗ. ಬಟ್ ನೀವು ಸೆಟಲ್ಡ್ ಆಗಿ ತಿಂತಿರೋದಂತೆ ಪರ್ಫೆಕ್ಟ್ ಆಗಿರುತ್ತೆ. ಬೋಟಿ ಮಾತ್ರ ಮಿಸ್ ಮಾಡದೆ ಟ್ರೈ ಮಾಡಿ, ನಿಜವಾಗ್ಲೂ ಇಷ್ಟಪಡ್ತೀರಾ. ಸೊ ಈಗ ದಿ ಮೇನ್ ಶೋ ಸ್ಟಾಪರು ಈ ಒಂದು ನಾಟಿ ಕೋಳಿ ರೋಸ್ಟು ನೋಡಿ. ವಾವ್, ಆ್ಯಕ್ಚುಲಿ ಇದರ ಮಸಾಲೆನೇ ಒಂದು ರೀತಿ ಡಾರ್ಕ್ ಆಗೈತೆ. ಇದು ನೋಡೋದು ಹೇಗಿದೆ ಅಂತ. ಔಟ್ ಆಫ್ ಆಲ್ ಆಫ್ ದೀಸು ಇದಕ್ಕೆ ನಾನು ಲೈಕ್ ಟಾಪ್ ಮಾರ್ಕ್ ಕೊಡ್ತೀನಿ. ಇದು ಸಕ್ಕತ್ತಾಗೈತೆ. ಸಪ್ರೇಟಾಗಿ ತವಾಲ್ ಬೇರೆ ಹಂಗೆ ರೋಸ್ಟ್ ಮಾಡ್ಕೊಡ್ತಾರಲ್ಲ, ಸೊ ಆ ಒಂದು ಫೀಲು ಸಿಗುತ್ತೆ. ಒಟ್ಟಿಗೆ ಆ ಸೆಮಿ ಗ್ರೇವಿ ಇರುತ್ತೆ ಸರ್. ಪರೋಟ ಒಟ್ಟಿಗೆ ಆರಾಮಾಗಿ ಹೋಗ್ಬೋದು, ಇಲ್ಲಾಂದರೆ ಬಿರಿಯಾನಿ ಒಟ್ಟಿಗೆ ಹೋಗ್ಬೋದು ನೀವು. ನೈಸ್. ಸೊ ಎಲ್ಲ ಖಾಲಿ ಮಾಡಿಬಿಟ್ಟು ಔಟ್ರಲ್ಲಿ ಮಿಕ್ಸ್ ಮಾಡೋಣ. ಸೊ ಫೈನಲ್ ಆಗಿ ಬಂದು ಇವರ ಸ್ಪೆಷಲ್ ಒಂದು 5 to 6 ವೆರೈಟಿ ಆಫ್ ಡಿಶಸ್ನ ಟ್ರೈ ಮಾಡಿದ್ವಿ. ಅದರಲ್ಲಿ ನನಗೆ ಬಂದು ನಾಟಿ ಕೋಳಿ ರೋಸ್ಟು, ಕೊತ್ತು ಪರೋಟ, ನಂತರ ಬಂದು ಆ ಒಂದು ಬಿರಿಯಾನಿ. ಸೊ ಬಿರಿಯಾನಿ ಬಂದು ಭಾಳ ಇಷ್ಟ ಆಯಿತು. ಎಲ್ಲದರಲ್ಲೂ ಮೈಲ್ಡ್ ಫ್ಲೇವರ್ಸೇ, ಆ ಹೋಮ್ ಮೇಡ್ ಟಚ್ ಸಿಗುತ್ತೆ ನಿಮಗೆ. ಎಸ್ಪೆಷಲಿ ಜಾಸ್ತಿ ಮಸಾಲೆ ಇದ್ದರೆ ಎದೆ ಉರಿ ಬರೋದು ಅವೆಲ್ಲ ಯಾವುದೂ ಇದ್ದಿಲ್ಲ. ಅಟ್ ದಿ ಸೇಮ್ ಟೈಮ್ ಆ ನಾಟಿ ಕೋಳಿ ರೋಸ್ಟಲ್ಲಿ ಅಷ್ಟು ಮಸಾಲೆ ಇತ್ತು ಡಾರ್ಕ್ ಆಗಿ. ಬಟ್ ಹ್ಯಾಂಡ್ ವಾಶ್ ಮಾಡಿದ್ಮೇಲೆ ಈ ಕಲರ್ ಎಲ್ಲ ಇರುತ್ತಲ್ಲ, ಯಾವುದೇ ಕಲರ್ ನನಗೆ ಕೈಯಲ್ಲಿ ಫೀಲ್ ಆಗಲಿಲ್ಲ. ಸೊ ಮೇಯ್ನ್ ಮೆನ್ಷನ್ ಮಾಡಿರೋದು ಅದೇ, ನೋ ಕಲರ್, ನೋ MSG, ನೋ ಪಾಮ್ ಆಯಿಲ್ ಅಂತ. ಅದನ್ನು ಹೀಗೆ ಮೇಂಟೈನ್ ಮಾಡ್ಕೊಂಡು ಹೋದರೆ ಖಂಡಿತವಾಗ್ಲೂ ಇದು ಒಂದು ಬೇರೆ ಲೆವೆಲ್, ಒಂದು ವೈರಲ್ ಆಗೋ ಒಂದು ಸ್ಪಾಟೇ. ಆಲ್ರೆಡಿ ವೈರಲ್ ಇದೆ, ಬಟ್ ಇಡನ್ ಅಂತ ಕರಿಬೋದು. ಯಾಕಂದರೆ ತುಂಬ ಜನರಿಗೆ ಗೊತ್ತಿಲ್ಲ, ಸುತ್ತಮುತ್ತ ಇಲ್ಲಿರೋ ಪಕ್ಕದಲ್ಲಿರೋರಿಗೆ ಗೊತ್ತಿಲ್ಲ ಈ ಸ್ಪಾಟು ಇದೆ ಅಂತ. ಸೊ ಡೆಫಿನೆಟ್ಲಿ ನೀವು ಸುತ್ತಮುತ್ತ ಈ ಕಡೆ ಲೈಕ್ ಆನ್ ದ ವೇ ಟ್ರಾವೆಲ್ ಮಾಡ್ತಿದ್ದೀರೋ ಅಥವಾ ಫ್ರೆಂಡ್ಸ್ ಜೊತೆ ವೀಕೆಂಡ್ ಬರ್ತಿದ್ದೀರಾ ಅಂತಂದರೆ ಜಸ್ಟ್ ಒಮ್ಮೆ ವಿಸಿಟ್ ಮಾಡ್ಕೊಂಡು ಹೋಗಿ. ಸೊ ಟೈಮಿಂಗ್ಸು ಎಲ್ಲ ನಿಮಗೆ ಡಿಸ್ಕ್ರಿಪ್ಷನ್ ಆಗಿರ್ತೀನಿ, ಚೆಕ್ಔಟ್ ಮಾಡ್ಕೋಬೋದು. ಸೊ ಒಂದು ಫ್ಯಾಮಿಲಿ ನಡ್ಸ್ಕೊಂಡು ಬರ್ತಿರೋ ಒಂದು ಸ್ಪಾಟು ವಿತ್ ದಿ ಗುಡ್ ಕಾಸ್ಟ್ ಜೊತೆಗೆ ಆ್ಯಂಡ್ ಗುಡ್ ಫುಡ್ ಜೊತೆಗೆ. ನಾಳೆ ಇನ್ನೊಂದು ವೀಡಿಯೋಲಿ ಸಿಗೋಣ. ಅಂಟಿಲ್ ದೆನ್, ಬಾಯ್ ಫ್ರಮ್ ಶರು.